ಏಯ್ ಇಲ್ಲಿದಲ್ಲ ಬಂದ್ರು. ಏಯ್ ಎದ್ದೇಳೋ. ಅಮ್ಮ ಎಷ್ಟ್ ಸತಿ ಕಾಲ್ ಮಾಡಿದ್ರು ಅರ್ಜುನ್ ಫೋನೇ ರಿಸೀವ್ ಮಾಡ್ತಿಲ್ಲ. ಅಯ್ಯೋ ಭಗವಂತ, ಕರ್ಣ ನನ್ಗೆ ಯಾಕೋ ಭಯ ಆಗ್ತಿದೆ. ನಮ್ಮ ಅರ್ಜುನ್ಗೆ ಏನಾದ್ರೂ ತೊಂದರೆ ಆಗಿರುತ್ತಾ ಅಂತ. ಕರ್ಣ ಹೇಳಕ್ ಆಗೋದಿಲ್ಲ ಕಣೋ. ಇಲ್ಲಿ ಸೇವಂತಿನ ಕಿಡ್ನಾಪ್ ಮಾಡಿದ್ರು, ಅಲ್ಲಿ ಅರ್ಜುನ್ ಫೋನೇ ತೆಗಿತಿಲ್ಲ. ಅದ್ರ ಅರ್ಥ ಅವನ್ಗೂ ಏನೋ ತೊಂದರೆ ಆಗಿದೆ ಅಂತ ತಾನೆ. ಅಯ್ಯೋ ಭಗವಂತ, ನನ್ ಮಗ ಸೊಸೆಗೆ ಏನು ಆಗದೆ ಇರೋ ಹಾಗೆ ನೀನೇ ಅವ್ರನ್ನ ಕಾಪಾಡ್ಬೇಕಪ್ಪ. ಅಮ್ಮ ಹಾಗೆಲ್ಲ ಏನೂ ಆಗಿರಲ್ಲ, ನೀವು ಪ್ಲೀಸ್ ಅಳ್ಬೇಡಿ. ಕರ್ಣ ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಕಣೋ. ಯಾಕೋ ತುಂಬಾ ಅನ್ನಿಸ್ತಿದೆ ನಮ್ಮ ಅರ್ಜುನ್ಗೆ ಏನೋ ತೊಂದರೆ ಆಗಿದೆ ಅಂತ. ಸೇವಂತಿನ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋದಾಗ ಅಶ್ವಿನ್ ಅವ್ರ ಹಿಂದೆನೆ ಹೋದ. ಹಾಗಾಗಿ ನಮ್ ಸೇವಂತಿಗೆ ಏನು ಆಗಲ್ಲ ಅನ್ನೋ ಒಂದ್ ಧೈರ್ಯ ಇತ್ತು. ಈಗ ಅರ್ಜುನ್ ಫೋನ್ ತೆಗಿತಿಲ್ಲ ಅಂದ್ರೆ ಅವನು ಏನೋ ತೊಂದ್ರೆಲ್ ಸಿಕ್ಕಾಕೊಂಡಿದ್ದಾನೆ ಅಂತ ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಅತ್ತೆ, ಪೂಜಾ, ಯಾಕಿಬ್ರು ಅಳ್ತಾ ಇದ್ದೀರಾ? ಅದಕ್ಕೆ ಕಿಡ್ನಾಪ್ ಹಿಂದೆ 7 ಕೈವಾಡ ಏನಾದ್ರೂ ಇದೆಯಾ? ಅಲ್ಲ, ಏನಾಯ್ತು ಅಂತ ಹೇಳಿ. ಮನೆ ನೋಡಿದ್ರೆ ಈ ತರ ಎಲ್ಲ ಆಗಿದೆ, ನೀವು ನೋಡಿದ್ರೆ ಟೆನ್ಷನ್ ಅಲ್ಲಿದ್ದೀರಾ. ಏನಾಯ್ತು? ಮೀರಾ, ಸೇವಂತಿ ಅಕ್ಕನ ಯಾರೋ ರೌಡಿಗಳು ಬಂದು ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋದ್ರು. ಕಿಡ್ನಾಪಾ? ಯಾರ್ ಮಾಡಿದ್ದು? ಗೊತ್ತಿಲ್ಲ ಕಣೆ, ಮುಖ ಮುಚ್ಕೊಂಡ್ ಬಂದಿದ್ರು. ಈ ಇನ್ಸ್ಪೆಕ್ಟ್ರು CCTV ನೋಡ್ಬಿಟ್ಟು ಮುಖ ಮುಚ್ಕೊಂಡಿರೋನ ಕಂಡಿಡಿತೀವಿ ಅಂತ ಹೋಗಿದ್ದಾರೆ. ವಾವ್, ಎಂತ ಸ್ವೀಟ್ ನ್ಯೂಸ್. ಹೌದು, ನೀನೆಲ್ಲಿ ಹೋಗಿದ್ದೆ? ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ದೇವಸ್ಥಾನನ? ಮತ್ತೆ ಹಣೆಲ್ ಕುಂಕುಮನೇ ಇಲ್ಲ? ಅದು ಯಾಕಂದ್ರೆ ತುಂಬಾ ಬಿಸಿಲಿತ್ತು. ಬೆವರಿಗೆ ಕುಂಕುಮ ಅಳ್ಸೋಗಿರ್ಬೇಕು ಅನ್ಸುತ್ತೆ. ನೀನೇನು ಒಳ್ಳೆ ಚಿಕ್ಕ ಮಕ್ಳು ನಿಲ್ಸ್ಕೊಂಡ್ ಕೇಳೋ ತರ ಕೇಳ್ತಿದ್ಯಲ್ಲ, ಇವಳ ಮೇಲೆ ನಿನ್ಗೆ ಯಾಕೋ ಡೌಟ್ ಬಂತು? ಯಾಕೆ ಅಂದ್ರೆ ಅತ್ಗೆನ ಇವಳೆ ಕಿಡ್ನಾಪ್ ಮಾಡ್ಸಿರ್ತಾಳೆ. ನಿಜ ಹೇಳು ಮೀರಾ, ನೀನೇ ತಾನೇ ಅತ್ಗೆನ್ ಕಿಡ್ನಾಪ್ ಮಾಡ್ಸಿರೋದು? ಅಯ್ಯೋ, ನಾನ್ ಯಾಕೆ ಅವ್ರನ್ನ ಕಿಡ್ನಾಪ್ ಮಾಡಿಸ್ಲಿ? ನಿಜವಾಗ್ಲೂ ಇದ್ರ ಬಗ್ಗೆ ನನ್ಗೇನು ಗೊತ್ತಿಲ್ಲ. ಏಯ್, ಸುಳ್ಳು ಹೇಳಿದ್ರೆ ಹೂತಾಕ್ಬಿಡ್ತೀನಿ ಇಲ್ಲೇ ನಿನ್ನ. ಲೋ ಕರ್ಣ, ಏನ್ ಪ್ರಶ್ನೆ ಅಂತ ಕೇಳ್ತಿದ್ಯೋ? ಇವಳು ಯಾಕೋ ಕಿಡ್ನಾಪ್ ಮಾಡಿಸ್ತಾಳೆ? ಪಾಪ್ ತೊಡ್ಕೊಳೋ ಇವಳು. ಇವಳು ಪಾಪದವಳ. ನೀವ್ ಅನ್ಕೊಂಡಷ್ಟು ಇನ್ನೋಸೆಂಟ್ ಅಲ್ಲ ಇವಳು. ಏ ಮೀರಾ, ಇವತ್ ರಾತ್ರಿ ಏನಾದ್ರು ಅತ್ಗೆ ಮನೆಗ್ ಬಂದಿಲ್ಲ ಅಂದ್ರೆ ನಿನ್ಗಿದೆ ಕಡೆ. ನಾನಂತೂ ನಿನ್ ಸುಮ್ಮನೆ ಬಿಡಲ್ಲ. ಮೀರಾ, ಬಾಬಾ ಹೇಳ್ತಿರೋದು ನಿಜನಾ? ಇದ್ರ ಹಿಂದೆ ನಿನ್ ಕೈವಾಡ ಏನಾದ್ರೂ ಇದೆಯಾ? ಪೂಜಾ, ಇವ್ರೇನೋ ಹೇಳ್ತಿದ್ದಾರೆ ಅಂದ್ರೆ
ನೀನು ಅದೇ ರೀತಿ ಕೇಳ್ತಿದೀಯಲ್ಲ. ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಬೇಕಿದ್ರೆ ನಾನ್ ಯಾವ ದೇವ್ರ ಮೇಲ್ ಬೇಕಾದ್ರೂ ಆಣೆ ಮಾಡ್ತೀನಿ. ನಿನ್ನ ಆಣೆ ಪ್ರಮಾಣನೆಲ್ಲ ಯಾರು ನಂಬ್ತಾರೆ ಅನ್ಕೊಂಡಿದ್ಯಾ? ಇವತ್ ರಾತ್ರಿ ಒಳಗೆ ಅದಕ್ಕೆ ಮನೆಗ್ ಬಂದ್ರೆ ಸರಿ, ಇಲ್ಲ ಅಂದ್ರೆ ಇದೇ ನಿನಗೆ ಹಬ್ಬ. ಲೋಕರ್ಣ, ತಲೆ ಕೆಟ್ಟೋಂತರ ಆಡ್ಬೇಡ. ಮೊದ್ಲು ಪೊಲೀಸವ್ರು ಫೋನ್ ಮಾಡು, ಏನ್ ಇನ್ಫಾರ್ಮೇಶನ್ ಸಿಕ್ತು ಅಂತ ಕೇಳು. ಆಮೇಲೆ ಎಲ್ಲ ತಾನಾಗೆ ಗೊತ್ತಾಗುತ್ತೆ. ಒಂದು ಅರ್ಥ ಆಗ್ತಿಲ್ವಲ್ಲ, ಸೇವಂತಿ ನಿಜವಾಗ್ಲೂ ಕಿಡ್ನಾಪ್ ಆಗಿದ್ದಾಳ? ಯಾರ್ ಕಿಡ್ನಾಪ್ ಮಾಡಿರ್ಬೋದು? ಒಂದ್ ವೇಳೆ ಆ ಮಾಯಮ್ಮ ಏನಾದ್ರೂ ಕರ್ಕೊಂಡ್ ಹೋದ್ಲಾ? ನನಗಂತೂ ಸಿಕ್ಲೇ ಇಲ್ವಲ್ಲ, ಎಷ್ಟು ಹುಡುಕಿದ್ರು. ಹೌದು, ಕಿಡ್ನಾಪ್ ಹೇಗಾಯ್ತು? ನೀವ್ ಯಾರು ಇರ್ಲಿಲ್ವಾ ಮನೇಲಿ? ಅಯ್ಯೋ, ಎಲ್ಲರೂ ಇದ್ವಿ ಕಣೆ. ಯಾರೋ 3 ಜನ ರೌಡಿಗಳು ಮನೆ ಒಳಗ್ ನುಗ್ಗಿದ್ರು. ಮುಖಕ್ಕೆ ಮಂಕಿ ಕ್ಯಾಪ್ ಹಾಕೊಂಡಿದ್ರು ಕಣೆ. ನನ್ನ ಹಣೆ ಮೇಲೆ ಗನ್ನಿಟ್ಟು ನಮ್ಮನ್ನೆಲ್ಲ ರೂಮ್ ಒಳಗಡೆ ಕೂಡ ಹಾಕ್ಬಿಟ್ರು. ಅಂದ್ರೆ ಇದು ನಿಜವಾಗ್ಲೂ ಮಾಯಮ್ಮನ್ ಕೆಲ್ಸನಾ ಅಥವಾ ಬೇರೆ ಯಾರಾದ್ರೂನಾ? ಒಂದೇ ಒಂದು ಸುಳಿವು ಸಿಕ್ಕಿದ್ರು ಸಾಕು. ಹೇಗಾದ್ರೂ ಮಾಡಿ ನನ್ನ ಮಗುನ ಎಲ್ಲಿದೆ ಅಂತ ಟ್ರೇಸ್ ಮಾಡ್ತೀನಿ. ಯಾರು ಮಾಡಿರ್ಬೋದು ಈ ಕೆಲಸನ? ಹಲೋ. ಹಾಯ್ ಅರ್ಜುನ್, ಹೇಗಿದ್ಯಾ? ಯಾರು? ನೀನ್ ಚೆನ್ನಾಗಿರಕ್ಕೆ ಸಾಧ್ಯನೇ ಇಲ್ಲ ಬಿಡು. ನಿನ್ ಮಗು ಕಿಡ್ನಾಪ್ ಆಗಿದೆ. ನಿನ್ಗೀಗ ತುಂಬಾ ನೋವಾಗಿರ್ಬೇಕಲ್ಲ? ಏಯ್, ಯಾರೋ ನೀನು? ನಿನಗೆ ಈ ಗತಿ ಬರಬಾರ್ದಿತ್ತು. ನಿನ್ ಮಗುನ್ ಹುಡ್ಕಕ್ಕೆ ನಿನ್ ಹತ್ರ ಒಂದು ವೆಹಿಕಲ್ ಕೂಡ ಇಲ್ಲ ಅಲ್ಲ? ಛೇ 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 ಛೇ, ದಿ ಗ್ರೇಟ್ ಲಾಯರ್. ಅನ್ಯಾಯ ಕಂಡ್ರೆ ಸಹಿಸೋದೇ ಇಲ್ಲ.